ವಂದೇ ಮಂದೇ ತರಾನಂದ ದಶಸ್ಯಾನಂದನಾನಂದಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾಂ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. ಭಗವಂತನ ನಿಜ ದಾಸರಾದಂಥ ವಾಯುದೇವರ ಅವತಾರ ಕಥೆಗಳಲ್ಲಿ ಒಂದಾದಂಥ ಹನುಮಂತನ ಚರಿತ್ರೆಯನ್ನು ನಿನ್ನೆ ಸ್ವಲ್ಪ ತಿಳಿದಿದ್ದೇವೆ. ಹನುಮಂತನ ಒಂದು ಸಹವಾಸದಿಂದ ಸುಗ್ರೀವನಿಗೆ ರಾಮನ ಮೈತ್ರಿ ದೊರಕಿತು. ಆ ರಾಮನ ಮೈತ್ರಿಯಿಂದ ತನ್ನ ಶತ್ರುವಾದಂಥ ತನ್ನ ಸೋದರನೆಯಾದಂಥ ವಾಲಿಯ ಸಂಹಾರವನ್ನು ಮಾಡಿಸಿ ತಾನು ಕಿಷ್ಕಿಂಧಾಧಿಪತಿಯಾದ ರಾಮನಿಗೆ ಕೊಟ್ಟ ಮಾತು ಪ್ರಕಾರ ಸೀತಾನ್ವೇಷಣೆಗೆ ಸಂಸಿದ್ಧನಾದ ಸುಗ್ರೀವ 4 ಕಡೆಗೆ 4 ವಿಧವಾದಂಥ ಕಪಿ ಸಮೂಹವನ್ನು ಹುಡುಕಲು ಸೀತೆಯನ್ನು ಹುಡುಕಲು ಕಳಿಸಿದ ಸುಗ್ರೀವ ದಕ್ಷಿಣ ದಿಕ್ಕಿಗೆ ಅಂಗದ ನೇತೃತ್ವ ವಹಿಸಿದ. ಆ ಗುಂಪಿಗೆ ಅದರಲ್ಲಿದ್ದಂಥ ಮಹಾನುಭಾವರು ಯಾರಪ್ಪ ಅಂದರೆ ಜಾಂಬವಂತ, ಹನುಮಂತ ಇತ್ಯಾದಿ ಪ್ರಮುಖರಲ್ಲಿದ್ದರು. ಎಲ್ಲರೂ ಕೂಡ ಹುಡುಕುತ್ತಾ ಹೊರಟಂಥ ಅವರಾದರು. ದಕ್ಷಿಣ ದಿಕ್ಕಿಗೆ ಬಂದಂಥ ಈ ಅಂಗದನ ಗುಂಪು ಹುಡುಕಿ ಕೊನೆಯಲ್ಲಿ ಸಮುದ್ರದ ದಡೆಯಲ್ಲಿ ನಿಂತಿದೆ. ಸಂಪಾತಿಯಿಂದ ಗೊತ್ತಾಯಿತು ಸಮುದ್ರಗೆ ಆ ಕಡೆ ಲಂಕೆ ಉಂಟು, ಅಲ್ಲಿ ಸೀತಾದೇವಿ ಉಂಟು ಅಂತ. ಆದರೆ ಲಂಕೆಗೆ ಯಾರು ಹೋಗಬೇಕು? 100 ಯೋಜನ ವಿಸ್ತೀರ್ಣವಾದಂಥ ಸಮುದ್ರವನ್ನು ಹಾರೋದು ಯಾರು ಅಂತ ಯಾರಿಗೂ ಅರ್ಥ ಆಗಲಿಲ್ಲ. ಎಲ್ಲರೂ ಚರ್ಚೆಗೆ ಕೂತರು, ನಾನೆಷ್ಟು ಅಂತ ಎಲ್ಲರೂ ಹೇಳ್ತಿದ್ರು, ನಾ ಇಷ್ಟು ಹಾರ್ತೀನಿ ಅಂತ. ಅಂಗದ ಹೇಳಿದಂಥ ನಾನು 100 ಯೋಜನ ಹಾರಬಲ್ಲೆ, ಮರಳಿ ಬರಲಾರಿ ಅಂದ. ವೃದ್ಧನಾದ ಜಾಂಬವಂತ ಹೇಳಿದಂಥ ನಾನು ಹುಡುಗಿದ್ದಾಗ ಅಂದರೆ ನಾನು ಯುವಕನಾಗಿದ್ದಾಗ 100 ಯೋಜನ ಹಾರುತ್ತಿದ್ದೆ ಬರ್ತಿದ್ದೆ, ಈಗ ಸ್ವಲ್ಪ ಕಾಳು ಬೇಣೆ ಆಯಿತು, ಹಾಗಾಗಿ ನಾನು 90 ಯೋಜನ ಮಾತ್ರವೇ ಹಾರಬಲ್ಲೆ ಅಂತ. ಹೀಗೆ ಎಲ್ಲರೂ ಹೇಳಿಕೊಂಡು ಎಲ್ಲರೂ ಅಸಮರ್ಥರು ಅಂತ ಆದ ಮೇಲೆ ಸಮರ್ಥನಾರು ಅಂತ ಹುಡುಕಿದರು. ಅವನೇ ನಮ್ಮ ಕಥಾನಾಯಕ ಹನುಮಂತ. ಎಲ್ಲ ಕಪಿಗಳು ಹೋಗಿ ಅವನನ್ನು ಪ್ರಾರ್ಥನೆ ಮಾಡಿದಾಗ ಅವನು ಭಗವಂತನ ಸೇವೆ ಎಂಬ ಭಾವನೆಯಿಂದ ಮಹೇಂದ್ರ ಪರ್ವತವನ್ನು ಹತ್ತಿದ. ಭಗವಂತನಿಗೆ, ಗುರುಗಳಿಗೆ, ಮೂಲ ಗುರುಗಳು ಬ್ರಹ್ಮದೇವರಿಗೆ, ಆಮೇಲೆ ಭೂತಗಣಕ್ಕೆ ನಮಸ್ಕಾರವನ್ನು ಮಾಡಿ ಹಾರಲು ಸಿದ್ಧನಾದ. ತನ್ನ ಗಾತ್ರವನ್ನು ಬೆಳೆಸಿದ, ಹಾರಲು ಸಿದ್ಧನಾದ. ಹಾರುವ ಮೊದಲು ಎಲ್ಲರಿಗೂ ಒಂದು ಅಭಯವನ್ನು ಕೊಟ್ಟ. ನಾನು ವೇಗವಾಗಿ ಹಾರುತ್ತೇನೆ, ಆಕಾಶ ಮಾರ್ಗದಲ್ಲಿ ಹಾರಿ ಸೀತಾನ್ವೇಷಣೆಯನ್ನು ಮಾಡುತ್ತೇನೆ ಲಂಕೆಗೆ ಹೋಗಿ. ಒಂದು ವೇಳೆ ಲಂಕೆಯಲ್ಲಿ ಸೀತೆ ಸಿಗದಿದ್ದರೆ ಏನು ಮಾಡೋದು ಅಂದರೆ ಅಲ್ಲಿ ಲಂಕೆಯಲ್ಲಿ ಸೀತೆ ಇಲ್ಲದಿದ್ದರೆ ಅದೇ ವೇಗದಿಂದ ನಾನು ಸ್ವರ್ಗಲೋಕಕ್ಕೆ ಹೋಗ್ತೀನಿ, ಅಲ್ಲಿ ಹುಡುಕುತ್ತೀನಿ. ಅಲ್ಲಿ ಸೀತಾದೇವಿ ಸಿಗಲಿಲ್ಲ, ಮತ್ತೆ ಅದೇ ವೇಗದಿಂದ ಲಂಕೆಗೆ ಬಂದು ಲಂಕಾ ಪಟ್ಟಣವನ್ನು ರಾವಣನ ಸಹಿತ ಬಂಧಿಸಿ ಕರೆತರ್ತೀನಿ ಅಂತ ಇಷ್ಟು ಭರವಸೆ ಮಾತನ್ನು ಹೇಳಿ ಹನುಮಂತ ತಾನು ಹಾರಿದಂತೆ ಆಕಾಶ ಮಾರ್ಗದಲ್ಲಿ. ಅವನಿಗೆ ಅವ 3 ವಿಘ್ನ ಬಂದಿತ್ತು. 3 ವಿಘ್ನ. ಒಂದು ಬಂಧುತ್ವೇನ, ನಮ್ಮವರೇ ಮಾಡೋ ವಿಘ್ನ. ಇನ್ನೊಂದು ದೇವತಾ ವಿಘ್ನ. ಇನ್ನೊಂದು ರಾಕ್ಷಸ ವಿಘ್ನ, ಭೂತ ವಿಘ್ನ. ಹಾಗಾಗಿ 3 ವಿಘ್ನವನ್ನು ಬುದ್ಧಿಯಿಂದ, ದಾಕ್ಷಿಣ್ಯದಿಂದ, ಆಮೇಲೆ ಬಲದಿಂದ ಅವರನ್ನು ಸರಿಸಿದ. ಮೊದಲು ಬಂದವನ ಯಾರಪ್ಪ ಅಂದರೆ ಮೈನಾಕ. ಅವನು ವಾಯುದೇವರ ಅನುಗ್ರಹದಿಂದ ರೆಕ್ಕಿ ಉಳ್ಳಂಥ ಪರ್ವತದು. ವಾಯುದೇವರ ಅನುಗ್ರಹದಿಂದ ಅಲ್ಲೇ ಬಿದ್ದಿದೆ ಆ ಸಮುದ್ರದಲ್ಲಿ ಇಂದ್ರನಿಗೆ ಭಯಪಟ್ಟು. ಇವನು ಮೇಲಕ್ಕೆ ಬಂದು ಹೇಳಿದಂಥ ನೀನು ಶ್ರಾಂತನಾಗಿದ್ದಿ, ವಿಶ್ರಾಂತಿ ತಗೋ ಅಂತ. ಆತ ಹೇಳಿದಂಥ ವಾಯುದೇವರು ನನಗೆ ಶ್ರಾಂತವೇ ಇಲ್ಲ, ನಾನು ವಿಶ್ರಾಂತಿ ತಗೊಂಬೋ ಅವಸರವೇ ಇಲ್ಲ ಅಂತ ಹೇಳಿ ಬರುವಾಗ ನಿನ್ನ ಹತ್ತಿರ ಭೇಟಿ ಮಾಡ್ತೀನಿ ಅಂತಂದು ಹೇಳಿ ಹೋದ. ದೇವತೆಗಳು ಅಂದ್ಕೊಂಡ್ರಂತ ಹೋಗುವುದು ರಾಕ್ಷಸರ ನೆಲೆ,
ಇವನು ಹೇಗೆ ಅದನ್ನು ಸಮರ್ಥವಂತವಾಗಿ ಮಾಡುತ್ತಾನೆ ಅಂತ ಒಂದು ಪರೀಕ್ಷೆ ಮಾಡುವ ಅಂತಂದು ಹೇಳಿ ಅವರು ಪರೀಕ್ಷೆ ಮಾಡಿದರು. ನಾಗಮಾತೆ ಸುರಸೆಯನ್ನು ಕಳಿಸಿದರು. ಅವಳು ಅಸುರ ವೇಷದಿಂದ ಬಂದು ಬಾಯಿಯನ್ನು ತೆರೆದು ಹೇಳಿದಳು, ನಾನು ಬ್ರಹ್ಮನ ಆಜ್ಞೆ ಪಡೆದಂಥವಳು, ಯಾರಾದರೂ ನನ್ನ ಬಾಯಲ್ಲಿ ಬರಬೇಕಾಗಿದ್ದೆ ಅಂತಂದು ಹೇಳಿ ಹನುಮಂತ ಏನು ಹೇಳಿದರೂ ಕೇಳದೆ ತನ್ನ ಬಾಯಿಯನ್ನು ಬೆಳೆಸಿದಳು. 10, 20, 30, 40 ಹೀಗೆ ಬೆಳೆಸಿಕೊಂತ ಹೋದಳು. ಹನುಮಂತನೂ ಬೆಳೆದ ಅದೇ ಯೋಜನದಲ್ಲಿ. ಆಮೇಲೆ 100 ಯೋಜನ ಪ್ರಮಾಣದಲ್ಲಿ ಬಾಯಿಯನ್ನು ತೆರೆದಳು ಸುರಸೆ. ಹನುಮಂತ ಬುದ್ಧಿ ಕುಶಲತೆ ಉಳ್ಳವನು. ಬುದ್ಧಿಯಿಂದ ಅಂಗುಷ್ಟ ಮಾತ್ರಕ್ಕೆ ಸೇರಿ ಆ ಬಾಯಿಯಲ್ಲಿ ಹೋಗಿ ಮರಳಿ ಬಂದ. ಅವಳು ಸುರಸೆ ಆಶ್ಚರ್ಯವನ್ನು ಹೊಂದಿದಳು. ಅಯ್ಯಯ್ಯ, ಎಂಥ ಬುದ್ಧಿ ಚಾಣಕ್ಯ, ನಿನಗೂ ಬುದ್ಧಿ ಎಷ್ಟು ಚುರುಕಾಗಿದೆ ನಿಂದು ಅಂತ ಹೇಳಿ ಮೆಚ್ಚಿ ಅವಳು ಆಶೀರ್ವಾದ ಮಾಡಿದಳಂತೆ. ಮುಂದೆ ಹೋದರೆ ಛಾಯೆಯನ್ನು ನುಂಗುವಂಥವಳು, ಛಾಯೆಯನ್ನು ಹಿಡಿದು ಈ ಪ್ರಾಣಿಗಳನ್ನು ನುಂಗುವಂಥ ಒಬ್ಬ ಸಿಂಹಿಕೆ ಅಂತ ಆಸುರಿ ಶಕ್ತಿ, ಅವಳ ಹೆಸರು ಛಾಯಾಗ್ರಹಿ ಅಂತಲೂ ಕರೀತಾರೆ. ಅವಳ ಹೆಸರು ಸಿಂಹಿಕೆ. ಅವಳಲ್ಲಿ ಹೋದಳು ಅಂತ ಅವಳು ಬಾಯಿಯಲ್ಲಿ ಹೋಗಿ ಎದೆಯನ್ನು ಸೀಳಿ ಬಂದ ಹೊರಕ್ಕೆ ಎಲ್ಲರೂ ಆಕಾಶದಲ್ಲಿ ವಿಹರಿಸುವಂಥ ದೇವತೆಗಳು, ಚಾರಣರು, ಪಕ್ಷಿಗಳು, ಋಷಿಗಳೆಲ್ಲರೂ ಕೂಡ ಮೆಚ್ಚಿದರು ಹನುಮಂತನನ್ನು. ಹಬ್ಬ, ಎಷ್ಟು ಒಳ್ಳೆಯ ಕೆಲಸ ಮಾಡಿದ್ದಿ, ಇಷ್ಟು ದಿನ ಈ ಕಡೆ ಬರಲಿಕ್ಕೆ ನಾವು ಭಯಪಡ್ತಿದ್ದೇವೆ ಅಂತಂದು ಹೇಳಿ ಹನುಮಂತನನ್ನು ಹೊಗಳಿದರು. ನೇರವಾಗಿ ಸಂಜೆ ಹೊತ್ತಿಗೆ ಆ ಹನುಮಂತನು ಮತ್ತು ತ್ರಿಕೂಟ ಪರ್ವತವನ್ನು ಸೇರಿದ. ಲಂಕೆಯ ನಗರದಲ್ಲಿರುವಂಥ ಒಂದು ಪರ್ವತ. ಅಲ್ಲಿ ನಿಂತುಕೊಂಡು ಹನುಮಂತ ಯೋಚನೆ ಮಾಡಿದ, ಎಂಥ ಸುಂದರ ಪಟ್ಟಣ, ಅಮರಾವತಿ ಇದ್ದಂತಿದೆ ಅಂತಂದು ಹೇಳಿ ಆ ಪಟ್ಟಣದ ವರ್ಣನೆಯನ್ನು ಮಾಡುತ್ತಾನೆ. ಆ ಪಟ್ಟಣ ಒಳಗೆ ಹೆಂಗೆ ಹೋಗಬೇಕು ಅಂದರೆ, ಬುದ್ಧಿವಂತರ ಲಕ್ಷಣ ಏನಂದರೆ ರಾತ್ರಿ ಹೋಗಬೇಕು. ಯಾಕೆಂದರೆ ರಾತ್ರಿ ನಿಶಾಚರರು ತಿರುಗುತ್ತಿರ್ತಾರೆ. ಆಮೇಲೆ ಹುಡುಕಬೇಕಾದ್ರೆ ರಾತ್ರಿ ಹೋಗಬೇಕಲ್ಲ, ರಾತ್ರಿ ಹೋದರೆ ಆರಾಮಿರತ್ತಾ ಅಂತಂದು ಹೇಳಿ ಅವನು ಅಂದುಕೊಂಡಂತೆ ರಾತ್ರಿ ಹೇಗೆ ಹನುಮಂತ ಲಂಕೆಯನ್ನು ಪ್ರವೇಶ ಮಾಡುತ್ತಾನೆ ಎಂಬುದನ್ನು ನಾಳೆ ನೋಡೋಣ. ಸ್ವಸ್ತಿ ಶ್ರೀಕೃಷ್ಣ ಅರ್ಪಣಮಸ್ತು.